ಗೊತ್ತಿರೋ ಯಾವ್ದಾದ್ರು 2 ವೆಬ್ಸೈಟ್, ಇ ಕಾಮರ್ಸ್ ಆಗಿದ್ರು ಆಗಿರ್ಬೋದು ಅಥವಾ ಯಾವ ವೆಬ್ಸೈಟ್ ಆದ್ರೂ ಆಗಿರ್ಬೋದು. ಓಕೆ ಮೇಡಮ್, ಫ್ಲಿಪ್ಕಾರ್ಟ್ www.flipkart.com ಓಕೆ ಅಂಡ್ ಗವರ್ನಮೆಂಟ್ ಇದು ಸೊ ನೀವ್ ಯಾವ್ದೇ ಒಂದು ವೆಬ್ಸೈಟ್ ಅನ್ನ ತಗೊಂಡ್ರು ಕೂಡ 3 ಫ್ಯಾಕ್ಟರ್ಸ್ ಇರ್ತವೆ. ಒಂದು www, ಫ್ಲಿಪ್ಕಾರ್ಟ್ ಅಂಡ್ .com, .in, ಸೊ .org ಈ ರೀತಿ. ಫಾರ್ ಎಕ್ಸಾಂಪಲ್ www.amazon.org ಅಂತ ನಾನು ಬರೀತೀನಿ. ಓಕೆನಾ? ಸೊ ಈ ರೀತಿ ಕೂಡ ಕೆಲವು ವೆಬ್ಸೈಟ್ಸ್ ಗಳು ಇರ್ತವೆ. ಸೊ ನೀವ್ ಯಾವಾಗಾದ್ರೂ ಥಿಂಕ್ ಮಾಡಿದರೆ ಈ www ಅಂದ್ರೆ ಏನು, ಫ್ಲಿಪ್ಕಾರ್ಟ್ ಅಂದ್ರೆ ಏನು, .com ಅಂದ್ರೆ ಏನು ಅಂತ? www ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ, ಅಂದ್ರೆ ಸ್ಕ್ರಾಲರ್ ಸರ್ಚಿಂಗ್ ಇದು ಅಂತ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಂದು ಆನ್ಲೈನ್ ಕ್ಲಾಸ್ ಇದೆ. ಸೊ ಸ್ಟೂಡೆಂಟ್ಸ್ ಬಂದು ಜಾಯಿನ್ ಆಗ್ತಿದ್ದಾರೆ. ನನ್ನ ಒಂದು ಬ್ಯಾಚ್ ಅಲ್ಲಿ ಬಸವರಾಜ್ ಅನ್ನೋರು 5 ಜನ ಇದ್ದಾರೆ. ಓಕೆನಾ? ಸೊ ನಂದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನಾನ್ ಬಸವರಾಜ್ ಅಂತ ಯಾರನ್ನಾದ್ರೂ ಕೇಳಿದ್ರೆ 5 ಜನನು ರೆಸ್ಪಾಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಗೊತ್ತಾಗಲ್ಲ ನಾನ್ ಯಾವ ಬಸವರಾಜ್ಗೆ ಕೇಳ್ತಿದ್ದೀನಿ ಅಂತ. ರೈಟ್? ಅಲ್ಲೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ನನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ ಬಸವರಾಜ್ ಅನ್ನೋ ಹೆಸರುಳ್ಳ ಸ್ಟೂಡೆಂಟ್ ಒಬ್ರೇ ಇರ್ಬೇಕು ಅಂತ ಹೇಳಿ ನಾನೊಂದು ರೂಲ್ ಮಾಡ್ತೀನಿ. ಬಿಕಾಸ್ ನನ್ಗೂ ಕನ್ಫ್ಯೂಷನ್ ಆಗ್ತಿದೆ ಅಂಡ್ ಸ್ಟೂಡೆಂಟ್ಸ್ಗೂ ಕನ್ಫ್ಯೂಷನ್ ಆಗ್ತಿದೆ. ಬಸವರಾಜ್ ಅಂದ್ರೆ ಯಾವ ಬಸವರಾಜ್ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ನನ್ನ ಕ್ಲಾಸ್ ಅಲ್ಲಿ ಬಸವರಾಜ್ ಅಂತ ಹೆಸರಿರೋರು ಒಬ್ರೇ ಸ್ಟೂಡೆಂಟ್ ಇರ್ಬೇಕು. ಸೊ ಇನ್ನ ರಿಮೈನಿಂಗ್ 4 ಜನ ಬಸವರಾಜ್ ಅಂತ ಏನಿದ್ರು ಅವ್ರನ್ನ ನಾನು ಕ್ಲಾಸಿಗೆ ಅಡ್ಮಿಷನ್ ಮಾಡಿಸ್ಕೊಳಲ್ಲ. ಸೊ ಅವಾಗ ನನಗೆ ಈಸಿ ಆಗಿರುತ್ತೆ. ಸೊ ಬಸವರಾಜ್ ಅಂತ ಅಂದಾಗ ಬಸವರಾಜ್ ಅನ್ನೋ ಒಬ್ಬ ಸ್ಟೂಡೆಂಟ್ ಇರ್ತಾರೆ, ಅವರೇ ರೆಸ್ಪಾಂಡ್ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಇರಲ್ಲ. ಸೊ ಈ www ಕೂಡ ಅದನ್ನೇ ಮಾಡೋದು. www ಅನ್ನೋದು ನಿಮ್ಗೆ ಎಲ್ಲಾದ್ರೂ ಅನ್ಸಿದ್ಯಾ, ಅಮೆಜಾನ್ ಅನ್ನೋದು ಎಷ್ಟು ವೆಬ್ಸೈಟ್ ಇದಾವೆ ವರ್ಲ್ಡ್ ಅಲ್ಲಿ? ಅಮೆಜಾನ್ ಅನ್ನೋದು ಒಂದೇ ಇದೆ. ಒಂದೇ. ಫ್ಲಿಪ್ಕಾರ್ಟ್ ಅನ್ನೋದು ಎಷ್ಟಿದೆ? ಒಂದೇ ಇದೆ. ಅಂಡ್ ಮಿಂತ್ರಾ ಅನ್ನೋದು ಎಷ್ಟಿದೆ? ಒಂದೇ ಇದೆ. ಒಂದೇ. ಸೊ ಈ www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್ ಕಂಪನಿ. ಸೊ ಇದು ಇಂಟರ್ನೆಟ್ ಅನ್ನ ಆರ್ಗನೈಸ್ ಮಾಡ್ತಾ ಬರುತ್ತೆ. ಸೊ ಇದು ಸರ್ವರ್ಗೆ ಅಂಡ್ ಗೂಗಲ್ಗೆ ಒಂದು ರೂಲ್ ಹಾಕುತ್ತೆ. ವರ್ಲ್ಡ್ ಅಲ್ಲಿ ಅಮೆಜಾನ್ ಅನ್ನೋ ವೆಬ್ಸೈಟ್ ಒಂದೇ ಇರಬೇಕು ಅಂಡ್ ಫ್ಲಿಪ್ಕಾರ್ಟ್ ಅನ್ನೋ ವೆಬ್ಸೈಟ್ ಒಂದೇ ಇರಬೇಕು, DMCK ಅನ್ನೋ ವೆಬ್ಸೈಟ್ ಕೂಡ ಒಂದೇ ಇರಬೇಕು ಅಂತ. ಸೊ ಬೇಸಿಕಲಿ ಒಂದ್ ಹೆಸರಿನ ವೆಬ್ಸೈಟ್ ಒಂದೇ ಇರಬೇಕು ಅಂತ ರೂಲ್ ಹಾಕುತ್ತೆ. ಸೊ ಇದು www ನ ಕೆಲಸ. ಅಂಡ್ ಈ ಫ್ಲಿಪ್ಕಾರ್ಟ್, ಅಮೆಜಾನ್, DMCK ಇದೇನಪ್ಪಾ ಅಂತಂದ್ರೆ ವೆಬ್ಸೈಟ್ಸ್ ಗಳ ನೇಮ್. ಅಂದ್ರೆ ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ನೇಮ್ಗಳು ಇರ್ತವೆ ಗೊತ್ತಾ, ಹೆಸರಿರ್ತವೆ. ಲಕ್ಷ್ಮಿ, ಬಸವರಾಜ್, ಅನಿಶಾ, ಹರ್ಷಿತಾ, ಈ ರೀತಿ ನೇಮ್ಸ್ ಗಳಿರ್ತಾವಲ್ಲ. ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ನೇಮ್ಸ್ ಗಳಿರ್ತವೆ. ಈ ವೆಬ್ಸೈಟ್ಸ್ ಗಳ ನೇಮ್ ಅನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇನ್ನು ಈ .com, .in, .org ಅನ್ನೋದನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಎಕ್ಸ್ಟೆನ್ಷನ್ಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ನನ್ನ ಕ್ಲಾಸ್ ಒಂದು ರೂಲ್ ಹಾಕಿದೆ ಆಯ್ತಾ, ಬಸವರಾಜ್ ಅನ್ನೋರು ನನ್ನ ಕ್ಲಾಸ್ ಅಲ್ಲಿ ಒಬ್ರೇ ಇರ್ಬೇಕು ಅಂತ. ಸೊ ರಿಮೈನಿಂಗ್ 4 ಸ್ಟೂಡೆಂಟ್ಸ್ ನ ನಾನು ವಾಪಸ್ ಕಳ್ಸಿದ್ದೆ. ಏನಕ್ಕೆ ಅಂದ್ರೆ ಅವ್ರ ನೇಮ್ ಕೂಡ ಬಸವರಾಜ್ ಇದೆ ಅಂತ. ಬಟ್ ಅವಾಗ ನನಗೆ ಲಾಸ್ ಆಗುತ್ತೆ ತಾನೆ. ಸೊ ನನ್ನ ಕೋರ್ಸ್ ಫೀಸ್ ಬಂದು 5000. 4 ಮೆಂಬರ್ಸ್ ನ ನಾನು ರಿಟರ್ನ್ ಕಳ್ಸಿದ್ರೆ ಅಲ್ಲಿ ನನಗೆ ನಿಯರ್ 20,000 ಲಾಸ್ ಆದಂಗೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ 4 ಬಸವರಾಜ್ಗಳನ್ನ ನಾನು ಅಡ್ಮಿಷನ್ ಮಾಡಿಸ್ಕೋತೀನಿ ನನ್ನ ಕ್ಲಾಸ್.
ಅಂಡ್ ಅಡ್ಮಿಷನ್ ಮಾಡಿಸ್ಕೊಂಡು ನಾನೇನ್ ಮಾಡ್ತೀನಿ ಅಂತಂದ್ರೆ ಬಸವರಾಜ್ ಎಂ ಅಂತ ಒಬ್ರಿಗೆ ಇನಿಷಿಯಲ್ ಇರ್ತೀನಿ ಅಂಡ್ ಬಸವರಾಜ್ Okay. ಕೆ ಅಂತ ಒಬ್ರಿಗೆ ಇನಿಷಿಯಲ್ ಇರ್ತೀನಿ Okay. ಅಂಡ್ ಬಸವರಾಜ್ ಎಲ್ ಬಸವರಾಜ್ ಎಸ್ ಅಂತ ಒಬ್ರಿಗೆ ಇಡ್ತೀನಿ. Okay, ma'am. ಸೊ ಅವಾಗ ನಾನ್ ಬಸವರಾಜ್ ಎಂ ನ ಕೇಳ್ಬೇಕು ಅಂತಂದ್ರೆ ನಾನ್ ಬಸವರಾಜ್ ಎಂ ಅಂತ ಕರೆದ್ರೆ ಬಸವರಾಜ್ ಎಂ ಅನ್ನೋರೆ ನನಗೆ ರೆಸ್ಪಾಂಡ್ ಮಾಡ್ತಾರೆ. Respond ಮಾಡ್ತಾರೆ. ಬಸವರಾಜ್ ಕೆ ಅನ್ನೋರ್ನ ನಾನ್ ಕ್ವಶನ್ ಕೇಳ್ಬೇಕು ಅಂದ್ರೆ ಬಸವರಾಜ್ ಕೆ ಅಂತ ಹೇಳಿದ್ರೆ ಅವರೇ ರೆಸ್ಪಾಂಡ್ ಮಾಡ್ತಾರೆ. ಹಾ ಮ್ಯಾಮ್. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಇರಲ್ಲ. ಓಕೆ. ರೈಟ್, ಎಲ್ಲ ಕ್ಲಿಯರ್ ಆಗುತ್ತೆ ತಾನೇ ಕನ್ಫ್ಯೂಷನ್. ಹೌದು. ಸೊ ಈ .com .in .org ಇದೆಲ್ಲ ಏನಪ್ಪಾ ಅಂತಂದ್ರೆ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಸರ್ ನೇಮ್ಸ್ ಇರ್ತವೆ ಅಲ್ವಾ, ಓಕೆ ಮ್ಯಾಮ್. ಸೊ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಸರ್ ನೇಮ್ಸ್ ಇನಿಷಿಯಲ್ಸ್ ಇರ್ತವೆ. ಓಕೆ. ಸೊ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಓಕೆ. ಸೊ ಈ www.com ಈ www ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಒಂದ್ ಹೆಸರಿನ ವೆಬ್ಸೈಟ್ ಒಂದೇ ಇರ್ಬೇಕು. ಓಕೆ. ಅಂಡ್ ಇನ್ನೊಂದು ರೂಲ್ ಇಡುತ್ತೆ, ಬೇಕಿದ್ರೆ flipkart.com ಅನ್ನೋನು ಒಬ್ಬ ತಾಂಡಿರ್ತಾನೆ ಅಂತ ಅಂದಾಗ ಓಕೆ. flipkart.com ನೇ ಮತ್ತೆ ನೀನ್ ತಗೊಂಬಾರ್ದು ಅಂಡ್ ತಗೊಳಕ್ಕೆ ನಾನ್ ಬಿಡೋದು ಇಲ್ಲ ಅಂತ www ಹೇಳುತ್ತೆ. ಓಕೆ. ಬಟ್ ನೀನು flipkart.in ನ ತಗೋಬಹುದು ಅಂತ ಹೇಳುತ್ತೆ. ಓಕೆ. ಓಕೆನಾ? ಸೊ ಈ www ಕೆಲಸ ಅರ್ಥ ಆಯ್ತಲ್ವಾ ನಿಮ್ಗೆ? ಹಾ, ಅರ್ಥ ಆಯ್ತು ಮೇಡಮ್. ಇದು ಕಂಜೆಟಿಯನ್ ಸಿಸ್ಟಮ್ ಇದು. ಎಸ್. ಅದು ಕೆಲವೊಂದು ಇದನ್ನ ರೂಲ್ಸ್ ಅನ್ನ ಹೇಳುತ್ತೆ. ಎಸ್. ಅದು ಏನಂದ್ರೆ ನಿಮ್ಗೆ ವರ್ಲ್ಡ್ ಅಲ್ಲಿ ಒಂದೇ ಇದು ಇರ್ಬೇಕು. ಫ್ಲಿಪ್ಕಾರ್ಟ್ .in ಅಂದ್ರೆ ಅದು ಒಬ್ಬರದೇ ಇರ್ಬೇಕು, ಬೇರೆ ಬೈ ಮಾಡಕ್ ಆಗಲ್ಲ. ಎಸ್, ಬೇಕಿದ್ರೆ flipkart.com ನ ಬೈ ಮಾಡ್ಬೋದು. ಹಾ ಮೇಡಮ್. ಆ ರೀತಿ ರೂಲ್ಸ್ ಇರುತ್ತೆ. ಸೊ ಈ ಅಮೆಜಾನ್, DMCK, ಫ್ಲಿಪ್ಕಾರ್ಟ್ ಅಂತ ಏನಿದಾವೆ ಅಲ್ವಾ, ಇವನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್. ಓಕೆ. ಸೊ ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಗಳಿರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ನೇಮ್ ಇರ್ತವೆ, ಅವನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಓಕೆ. ಈ ಎಕ್ಸ್ಟೆನ್ಷನ್ಸ್ ನಥಿಂಗ್ ಬಟ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ ಸರ್ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಇರ್ತವೆ, ಅವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಓಕೆ ಮ್ಯಾಮ್. ಡೊಮೈನ್ಸ್ ಮೀನ್ಸ್ ನೇಮ್ ಆಫ್ ದಿ ವೆಬ್ಸೈಟ್. Name of the ಎಕ್ಸ್ಟೆನ್ಷನ್ website. ಯಾ ಮ್ಯಾಮ್, ಎಕ್ಸ್ಟೆನ್ಷನ್ ಅಂದ್ರೆ ಸರ್ನೇಮ್ಸ್ ಇದ್ದಂಗೆ. ಎಸ್. ಅರ್ಥ ಆಯ್ತು. ಓಕೆ. ಇವಾಗ ಬಸವರಾಜ್, ನೀವೊಂದು ಸಿಮ್ ಕಾರ್ಡ್ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಮ್ಯಾಮ್. ನೀವು ಸಿಮ್ ಕಾರ್ಡ್ ತಗೊಂಡ ತಕ್ಷಣ ನಾನು ಅದಕ್ಕೆ ಕಾಲ್ ಮಾಡಕ್ಕಾಗುತ್ತಾ? ಇಲ್ಲ ಮೇಡಮ್. ಸೊ ಯಾಕೆ ಕಾಲ್ ಮಾಡಕ್ಕಾಗಲ್ಲ? ಮೊಬೈಲ್ ಹಾಕ್ಬಿಟ್ಟು. ಎಸ್, ಮೊಬೈಲಿಗೆ ಹಾಕ್ಬೇಕಲ್ವಾ ಫಸ್ಟ್ ಸಿಮ್ ಕಾರ್ಡ್ನ? ಹೌದು. ಸೊ ನಾವು ಸಿಮ್ ಕಾರ್ಡ್ ಅನ್ನ ಇನ್ಸರ್ಟ್ ಮಾಡೋಕೆ ಒಂದು ಫಿಸಿಕಲ್ ಐಟಮ್ ಬೇಕು, ಅದನ್ನ ನಾವು ಮೊಬೈಲ್ ಅಂತ ಕರಿತೀವಿ. ಸೊ ಈ ಡೊಮೈನ್ ನ ನೀವು ಮೊಬೈಲ್ ಅಂತ ಅನ್ಕೊಳ್ಳಿ ಜಸ್ಟ್. ಓಕೆ. ಸೊ ಸೆಲ್ ಫೋನ್ ಅಂತ ಅನ್ಕೊಳ್ಳಿ. ಸೊ ಈ ಡೊಮೈನ್ ಅನ್ನ ನೀವು ಸಿಮ್ ಕಾರ್ಡ್ ಅಂತ ಅನ್ಕೊಳ್ಳಿ. ಡೊಮೈನ್ ಮೀನ್ಸ್ ಸಿಮ್ ಕಾರ್ಡ್. ಓಕೆ, ಸಿಮ್ ಕಾರ್ಡ್ ಅಂತ ಅನ್ಕೊಳ್ಳಿ. ಇವಾಗ ಈ ಸಿಮ್ ಕಾರ್ಡ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ನಮಗೆ ಮೊಬೈಲ್ ಅನ್ನೋ ಒಂದು ಫಿಸಿಕಲ್ ಐಟಮ್ ಬೇಕು. ಎಸ್ ಅಲ್ವಾ? ಸೊ ಅದೇ ರೀತಿ ವೆಬ್ಸೈಟ್ ಅಲ್ಲಿ ಡೊಮೈನ್ ಅನ್ನ ತಗೊಂಡ್ರೆ ಹೋಸ್ಟಿಂಗ್ ಅಂತ ನಾವು ತಗೋಬೇಕು. ಹೋಸ್ಟಿಂಗ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ. ಒನ್ ಸೆಕೆಂಡ್. ಫಾರ್ ಎಕ್ಸಾಂಪಲ್, ನೀವು ಮತ್ತೆ ನಿಮ್ಮ ಫ್ರೆಂಡ್ಸು ಗೋಲ್ಡ್ ಇರುತ್ತೆ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ. ಸೊ ಆ ಗೋಲ್ಡ್ ಇದ್ದಾಗ ನೀವು ಬ್ಯಾಂಕಿಗೆ ಹೋಗ್ತೀರಾ, ದಟ್
ಗೋಲ್ಡ್ ಅನ್ನ ಲಾಕರ್ ಅಲ್ಲಿ ಇಡ್ಬೇಕು, ಒಂದು ಸೇಫ್ಟಿ ಲಾಕರ್ ಅಲ್ಲಿ ಇಡ್ಬೇಕು ಅಂತ. ಓಕೆ ಮೇಡಮ್. ಸೊ ನೀವು ಬ್ಯಾಂಕ್ ಹತ್ರ ಹೋಗ್ತೀರಾ, ನೀವು ನಿಮ್ ಫ್ರೆಂಡ್ಸ್ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ತೀರಾ ನಮ್ದು ಒಂದ್ ಸ್ವಲ್ಪ ಗೋಲ್ಡ್ ಇದೆ, ಹ್ಮ್. ಅದನ್ನ ನೀವು ಲಾಕರ್ ಅಲ್ಲಿ ಇಡ್ಬೇಕು ಅಂತ. ಹಾ ಮೇಡಮ್. ಸೊ ಬ್ಯಾಂಕ್ ಅವರು ಲಾಕರ್ ಅಲ್ಲಿ ಇಡ್ತಾರೆ. ಹಾ ಮೇಡಮ್. ಬಟ್ ಆ ಲಾಕರ್ಗೆ ಯಾವುದೇ ರೀತಿಯಾದಂತಹ ನೇಮ್ಸ್ ಇರೋದಿಲ್ಲ, ನಂಬರ್ಸ್ ಇರೋದಿಲ್ಲ, ಕೋಡ್ ಇರೋದಿಲ್ಲ, ಏನು ಇಲ್ಲ. ಜಸ್ಟ್ ಒಂದು ಲಾಕರ್ ಅಲ್ಲಿ ಇಟ್ಟಿರ್ತಾರೆ ಬ್ಯಾಂಕ್ ಅವರು. ಹ್ಮ್. ಸ್ವಲ್ಪ ದಿನ ಆದ್ಮೇಲೆ ನೀವು ನಿಮ್ ಫ್ರೆಂಡ್ಸ್ ಹೋಗಿ ಬ್ಯಾಂಕ್ ಅವ್ರ ಹತ್ರ ಕೇಳ್ತೀರಾ ನಮ್ ಗೋಲ್ಡ್ ಅನ್ನ ನಮಗೆ ವಾಪಸ್ ಕೊಡ್ರಿ ಅಂತ. ಯಾ ಮೇಡಮ್. ಸೊ ಅವಾಗ ಬ್ಯಾಂಕ್ ಅವರು ಯಾರ್ಯಾರು ಗೋಲ್ಡ್ ಅಂತ ಕೊಡ್ತಾರೆ? ಜಸ್ಟ್ ಥಿಂಕ್, ಅಲ್ಲಿ ಯಾವುದೇ ಅದು. ರೀತಿಯಾದಂತ ಒಂದು ಡಾಟಾ ಇಲ್ಲ, ಆ ಹಾ ಲಾಕರ್ಗೆ ಮೇಡಮ್. ನೇಮ್ ಇಲ್ಲ, ಕೋಡ್ ಇಲ್ಲ, ನಂಬರ್ಸ್ ಇಲ್ಲ, ಏನೂ ಇಲ್ಲ. ಹ್ಮ್. ಸೊ ಅವ್ರ ಹೆಂಗೆ ನಿಮಗೆ ಗೋಲ್ಡ್ ಅನ್ನ ರಿಟರ್ನ್ ಕೊಡಕ್ ಆಗುತ್ತೆ? ಇವ್ರು ಇಡ್ಬೇಕಾದ್ರೆ ಏನಾದ್ರು ಒಂದು ಇದನ್ನ ತಗೊಂಡಿರ್ತಾರಲ್ಲ. ಯಾವ್ದನ್ನ? ಅದನ್ನೇ ಹೇಳ್ತಿರೋದು, ಯಾವುದೇ ರೀತಿ ಕೋಡ್ ಇರೋದಿಲ್ಲ ಲಾಕರ್ಗೆ, ಓಕೆ. ಏನಿಲ್ಲ. ಸೊ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ, ಯಾರ್ ಗೋಲ್ಡ್ ಯಾರ್ದು ಅಂತ. ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅದೇ ನೀವು ಅಗೈನ್ ಗೋಲ್ಡ್ ತಗೊಂಡ್ ಹೋದಾಗ ಹಾ ಮೇಡಮ್. ಇವರು ಲಾಕರ್ಗೆ ಒಂದು ನೇಮ್ ಇಡ್ತಾರೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಅಮೆಜಾನ್ ಅಂತ ಒಬ್ರಿಗೆ ನೇಮ್ ಇಡ್ತಾರೆ, ಅಂಡ್ ಓಕೆ. DMCK ಅಂತ ಒಬ್ರು ನೇಮ್ ಇಡ್ತಾರೆ, ಓಕೆ. ಅಂಡ್ ಇನ್ನೊಬ್ರಿಗೆ ಲೈಕ್ ಮಿಂತ್ರಾ ಅಂತ ಇಡ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ ಮೇಡಮ್. ಸೊ ಅವಾಗ ನೀವು ರಿಟರ್ನ್ ಹೋಗಿ ಗೋಲ್ಡ್ ಅನ್ನ ಕೇಳಿದಾಗ ಅವರಿಗೆ ಪರ್ಫೆಕ್ಟ್ ಆಗಿ ಇವ್ರು ಇವ್ರದೇ ಗೋಲ್ಡ್ ಅಂತ ಗೊತ್ತಾಗುತ್ತೆ. ಹ್ಮ್. ಸೊ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಕನ್ಫ್ಯೂಷನ್ ಇರೋದಿಲ್ಲ. ಇರೋದಿಲ್ಲ. ಹೌದು. ಓಕೆನಾ? ಸೊ ಅದೇ ರೀತಿ ಹೌದು. ಹಾ ಮೇಡಮ್. ಹೋಸ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಒಂದು ಡೊಮೈನ್ ಇರುತ್ತೆ ಅಲ್ವಾ, ಹಾ ಮೇಡಮ್. ಆ ಒಂದು ಡೊಮೈನ್ ಅನ್ನ ಇನ್ಸರ್ಟ್ ಮಾಡೋಕೆ ನಾವು ಗೂಗಲ್ ಕಡೆಯಿಂದ, ಸರ್ವರ್ ಕಡೆಯಿಂದ ಸ್ವಲ್ಪ ಸ್ಪೇಸ್ ಅನ್ನ ತಗೋತೀವಿ. ಓಕೆ. ಓಕೆ. ಆ ಸ್ಪೇಸ್ ಅನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಹ್ಮ್. 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 ಓಕೆನಾ? ಅರ್ಥ ಸೊ ಆಯ್ತು. ಹ್ಮ್. ಏನಕ್ಕಪ್ಪ ಹೋಸ್ಟಿಂಗ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹೌದು ಮೇಡಮ್. ಅಮೆಜಾನ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ವಾ. ಹೌದು ಮೇಡಮ್. ಸೊ ಡು ಯು ಥಿಂಕ್ ಈ ಅಮೆಜಾನ್ ಅನ್ನೋದು ಎಲ್ಲ ಈ ವೆಬ್ಸೈಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂತ? ಇಲ್ಲ ಮೇಡಮ್. ನೋ ರೈಟ್, ಇದು ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಹ್ಮ್. ಸೊ ಸರ್ವರ್ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ಎಲ್ಲಾ ಪ್ರಾಡಕ್ಟ್ಗಳು, ಹ್ಮ್. ಎಲ್ಲಾ ಡಾಟಾಗಳು ಸೇಫ್ಟಿ ಆಗಿರ್ತವೆ. ಓಕೆ. ಓಕೆ. ಸೊ ಡಾಟಾ ಯಾವುದು ನಮ್ ಕೈಯಲ್ಲಿ ಇರೋದಿಲ್ಲ, ಎಲ್ಲ ವೆಬ್ಸೈಟ್ ಕೈಯಲ್ಲೂ ಇರೋದಿಲ್ಲ, ಸರ್ವರ್ ಕೈಯಲ್ಲಿ ಇರುತ್ತೆ. ಹಾ ಮೇಡಮ್. ಸೊ ನಾವು ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ನ ನಾವು ನಮ್ಮ ವೆಬ್ಸೈಟ್ ಕೊಡ್ತೀವಿ ಅಂತ ಅಂದಾಗ ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಕೆಲ್ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ನಮಗೆ. ಓಕೆ. ಆ ಸ್ಪೇಸ್ ಅನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಓಕೆ. ಸೊ ಅರ್ಥ ಆಯ್ತು ನಾನು ಮೇಡಮ್. ಈ ಬ್ಯಾಂಕ್ ಎಕ್ಸಾಂಪಲ್ ಏನಕ್ಕೆ ಹೇಳಿದೆಪ್ಪ ಅಂತ ಅಂದ್ರೆ, ಹಾ ಮೇಡಮ್. ಫಾರ್ ಎಕ್ಸಾಂಪಲ್ ಒಬ್ರು ಯೂಸರ್ ಬಂದು ಹ್ಮ್. ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಸರ್ಚ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಬಟ್ ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಸರ್ಚ್ ಮಾಡಿದಾಗ DMCK ಅನ್ನೋದು 2 ವೆಬ್ಸೈಟ್ ಇರ್ತವೆ ಅಂತ ಅನ್ಕೊಳ್ಳಿ. ಓಕೆ. ಸೊ ಅವಾಗ ಈ ಸರ್ವರ್ ಇಲ್ಲಿಗೆ ಬಂದು ನೋಡಿದಾಗ ಹಾ ಮೇಡಮ್. DMCK ಅನ್ನೋದು 2 ವೆಬ್ಸೈಟ್ ಇರುತ್ತೆ. ಹ್ಮ್. ಸೊ ಆಗ ಈ ಸರ್ವರ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ವೆಬ್ಸೈಟ್ ಅನ್ನ ತೋರಿಸ್ಬೇಕು ನಾನು ಅಂತ. ಓಕೆ. ಓಕೆನಾ? ಈ ಕನ್ಫ್ಯೂಷನ್ ಇರಬಾರ್ದು ಅನ್ನೋದಕ್ಕೇನೆ WW ಅನ್ನೋದು ಏನ್ ಮಾಡ್ತು ಅಂದ್ರೆ, ಒಂದೇ ವೆಬ್ಸೈಟ್ ಹಾ. ಇರ್ಬೇಕು ವರ್ಲ್ಡ್ ಅಲ್ಲಿ, ಒಂದು ನೇಮಿನ ಒಂದೇ ಒಂದು ವೆಬ್ಸೈಟ್ ವೆಬ್ಸೈಟ್. ಇರ್ಬೇಕು. ಬೇಕಿದ್ರೆ ನೀವು ಎಕ್ಸ್ಟೆನ್ಷನ್ಸ್ ಅನ್ನ ತಗೋಬಹುದು ಅಂತ ಒಂದು ರೂಲ್ ಆಗುತ್ತೆ. ಓಕೆ. ಎಕ್ಸ್ಟೆನ್ಷನ್ ಚೇಂಜ್ ಮಾಡ್ಬೋದು. ಹೌದು, ಎಕ್ಸ್ಟೆನ್ಷನ್ಸ್ ಅನ್ನ ಚೇಂಜ್ ಮಾಡಬಹುದು ಅಂತ. ಓಕೆ. ಸೊ ಅಂದ್ರೆ DMCK.in, ಬೇಕಾದ್ರೆ DMCK.org. .com, ಎಸ್, .com ತಗೋಬಹುದು, .org ತಗೋಬಹುದು. ಓಕೆ. ಸೊ ಈ ರೀತಿ ಇರುತ್ತೆ. ಬಟ್ ಈ .in, ಲೆಟ್ಸ್ ನಿಮಗೆ ಗೊತ್ತಿರೋ ಯಾವ್ದಾದ್ರು ಕೆಲವು ಎಕ್ಸ್ಟೆನ್ಷನ್ಸ್ ಹೇಳಿ, .com .in ಬಿಟ್ಟು.
ಡಾಟ್ ಗವರ್ನಮೆಂಟ್, .government, ಓಕೆ. .in.co. .in.co. ಇಷ್ಟೇ ಮೇಡಮ್ ಗೊತ್ತಿರೋದು. .in, .exe ಎಕ್ಸ್ಟೆನ್ಷನ್, Okay, .organization org. it's okay. ಅಂಡ್ ಈ .com.in ಅಲ್ಲಿ ಸೊ ನಾರ್ಮಲ್ ಆಗಿ ಹಾ ಎಲ್ರಿಗೂ ತುಂಬಾ ಗೊತ್ತಿರೋದು .com.in ಈ ಎರಡೇ. ಹಾ ಮೇಡಮ್. ಸೊ .com.in ಈ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಅದು ಏನ್ ಮೇಡಮ್ ವೇರಿಯೇಷನ್ ಏನು? .com ಅಂದ್ರೆ ಏನು? .in? .in ಅಂತ ಅಂದ್ರೆ ಇಂಡಿಯಾ, ಓಕೆ. .com ಅಂದ್ರೆ ಕಮರ್ಷಿಯಲ್. .com ಇನ್ ಅಂದ್ರೆ ಇಂಡಿಯಾ, ಎಸ್ ಕಾಮ್ ಅಂದ್ರೆ ಕಮರ್ಷಿಯಲ್. ಎಸ್. ಓಕೆ. ಸೊ ಈ ಎರಡರಲ್ಲಿ ನಾವು ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಇಂಡಿಯನ್ ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಆಗ Okay, .com ಬೆಸ್ಟ್, .in ಬೆಸ್ಟ್? .in ಬೆಸ್ಟ್ ಮೇಡಮ್. ಏನಕ್ಕೆ? ಇಂಡಿಯಾದಲ್ಲೇ ಮಾಡ್ತಿರೋದ್ರಿಂದ .in ಹಾಕಿದ್ರೆ ಅವರಿಗೆ ಇಂಡಿಯಾದನ್ನ ಅನ್ನೋದು ಒಂದು ರೆಕಗ್ನೈಸ್ ಆಗುತ್ತೆ ಎಲ್ಲರಿಗೆ. .com ಅಂದ್ರೆ .com ತಗೊಳ್ಳೋದು ವೇಸ್ಟ್? .com ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಇಟ್ಸ್ ಬೆಸ್ಟ್ ಮೇಡಮ್. ಏನಂದ್ರೆ ವರ್ಲ್ಡ್ ಅಂದ್ರೆ ಬೇರೆ ಔಟ್ ಆಫ್ ಕಂಟ್ರಿದ್ ಏನನ್ನ ವರ್ಕ್ ಮಾಡ್ತಿದ್ರೆ ಇಟ್ಸ್ ಗುಡ್. ನೋ ಆ ರೀತಿ ಏನಲ್ಲ. ಈ .in ಅನ್ನೋದು ಲೋಕಲ್ ಬಾಯ್ ಇದ್ದಂಗೆ ಇಂಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ನೀವೊಂದು ಸ್ಟ್ರೀಟ್ಗೆ ಹೋಗ್ಬಿಟ್ಟು ಅಲ್ಲಿರೋ ಒಂದು ಫೇಮಸ್ ವ್ಯಕ್ತಿನ ಕೇಳಿದಾಗ, ಓಕೆ ಫಾರ್ ಎಕ್ಸಾಂಪಲ್ ನೀವೊಂದು ಊರಿಗೆ ಹೋಗಿರ್ತೀರಾ, ಅಲ್ಲಿ ಈ ಪಾಳೆಗಾರು ಅಂತ ಇರ್ತಾರೆ ಗೊತ್ತಾ, ದೊಡ್ಡ ವ್ಯಕ್ತಿಗಳು, ಊರ್ ನೆಡ್ಸೋರು, ಓಕೆನಾ? ಅವ್ರು ಯಾರು ಅಂತ ನಿಮಗ್ ಗೊತ್ತಿರಲ್ಲ. ಸೊ ನೀವು ಆ ಊರಿಗೆ ಹೋಗ್ಬಿಟ್ಟು ಆ ಮನೆ ಅಡ್ರೆಸ್ ನ ಕೇಳ್ತೀರಾ. ಅವಾಗ ಜನ ಹೇಳ್ತಾರೆ ತಾನೆ, ಏನಕ್ಕೆ ಅಂದ್ರೆ ಆ ಊರಲ್ಲಿ ಆ ಸ್ಪೆಸಿಫಿಕ್ ಆದಂತ ಪರ್ಸನ್ ಫೇಮಸ್, ಸ್ವಲ್ಪ ನೇಮ್ ಮಾಡಿರ್ತಾರೆ. ಎಸ್, ಸ್ವಲ್ಪ ನೇಮ್ ಮಾಡಿರ್ತಾರೆ. ಸೊ ಎಲ್ರಿಗೂ ಗೊತ್ತಿರುತ್ತೆ ಆ ವ್ಯಕ್ತಿ ಯಾರು ಅಂತ. ಸೊ ಆ ವ್ಯಕ್ತಿ ಮನೆ ಅಡ್ರೆಸ್ ಗೊತ್ತಿರುತ್ತೆ. ಸೊ ಈ .in ಅನ್ನೋದು ಅಷ್ಟೇ ಇಂಡಿಯಾದಲ್ಲಿ ಲೋಕಲ್ ಬಾಯ್ ಇದ್ದಂಗೆ. ಹಾಗಿದ್ರೆ .com ತಗೊಂಡ್ರೆ ವೇಸ್ಟ್? ಖಂಡಿತವಾಗಿಯೂ ವೇಸ್ಟ್ ಅಲ್ಲ. ನೀವೇನಾದ್ರೂ SEO ಏನಾದ್ರೂ ಮಾಡ್ತಿದ್ದಾಗ, ಸೊ ಇವಾಗ ಫಾರ್ ಎಕ್ಸಾಂಪಲ್ DMCK.com ಅಂತ ನಾನ್ ತಗೊಂಡಿದ್ದೀನಿ, DMCK.in ಅನ್ನೋದು ಇನ್ನೊಬ್ರು ತಗೊಂಡಿದ್ದಾರೆ. ಸೊ ಆ ಟೈಮಲ್ಲಿ ನಾನ್ ನನ್ನ ವೆಬ್ಸೈಟ್ಗೆ SEO ಮಾಡಿದಾಗ ಈ .in ಅನ್ನೋದು ಫಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಇದು ಲೋಕಲ್, ಇಂಡಿಯಾದಲ್ಲಿ ಲೋಕಲ್. ಸೊ ನೀವ್ ಯಾವ್ದೇ ಡೊಮೈನ್ ಅನ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದಾಗ ಫಸ್ಟ್ .in ಅನ್ನ ಪ್ರಿಫರ್ ಮಾಡಿ. ಸೊ ಅದೇ ನೇಮ್ ಅಲ್ಲಿ .in ಸಿಗ್ಲಿಲ್ಲ ಅಂತ ಅಂದಾಗ ನೀವು .com ಹೋಗಿ. ಓಕೆನಾ? ಸೊ ಇವಾಗ ನಾನ್ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವು US ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅಮೆರಿಕನ್ ಕ್ಲೈಂಟ್ಗೆ. ಅವಾಗ ನೀವು ಯಾವ ಎಕ್ಸ್ಟೆನ್ಷನ್ ಅನ್ನ ತಗೋತೀರಾ? .com ತಗೋತೀರೋ .in ನ ತಗೋತೀರಾ? .com ತಗೊಂಡ್ರೆ ಬೆಸ್ಟ್ ಅಲ್ಲ? .com. ಬಟ್ ನೀವು .us ಅನ್ನ ತಗೋಬೇಕು. .us, ಓಕೆ. ಎಸ್. ಆಸ್ಟ್ರೇಲಿಯಾಗ ವರ್ಕ್ ಮಾಡ್ತಿದ್ದಾಗ ನೀವು .au ತಗೋಬೇಕು. ಸೊ ಬೇಸಿಕಲಿ ನೀವ್ ಯಾವ ಕಂಟ್ರಿಯ ಕ್ಲೈಂಟಿಗೆ ವರ್ಕ್ ಮಾಡ್ತಿರಲ್ಲ ಆ ಕಂಟ್ರಿಯ ಎಕ್ಸ್ಟೆನ್ಷನ್ಸ್ ಅನ್ನ ನೀವು ತಗೋಬೇಕು. ಹಾಗಿದ್ರೆ .com ತಗೊಂಡ್ರೆ ಅಲ್ಲಿ ನಮ್ ವೆಬ್ಸೈಟ್ ನ ಡಿಸ್ಪ್ಲೇ ಆಗಲ್ಲ ಅಂತಲ್ಲ, ಖಂಡಿತವಾಗಿಯೂ ಆಗುತ್ತೆ. ಬಟ್ ಅಗೈನ್ ಹೇಳ್ದೆ ಅಲ್ವಾ, .in ಅನ್ನೋದು ಇಂಡಿಯಾದಲ್ಲಿ ಹೆಂಗೆ ಲೋಕಲ್ ಬಾಯೋ, .us ಅನ್ನೋದು US ಅಲ್ಲಿ ಲೋಕಲ್ ಬಾಯ್ ತರ. ಓಕೆನಾ? ಸೊ ನೀವ್ ಯಾವಾಗ್ಲೇ ಒಂದು ಅಮೆರಿಕನ್ ಕ್ಲೈಂಟ್ಗೆ ಅಥವಾ ಔಟ್ ಆಫ್ ಕಂಟ್ರಿ ಕ್ಲೈಂಟ್ಗೆ ವರ್ಕ್ ಮಾಡ್ಬೇಕಾದ್ರೆ ನೀವು ಆ ಸ್ಪೆಸಿಫಿಕ್ ಕಂಟ್ರಿಯ ಎಕ್ಸ್ಟೆನ್ಷನ್ಸ್ ಅನ್ನ ತಗೋಬೇಕು. ಓಕೆನಾ? ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆಯಾ ಮತ್ತೆ? ಇಲ್ಲ ಮೇಡಮ್, ಏನು ಡೌಟ್ಸ್ ಇಲ್ಲ. ಮೇಡಮ್ ಒಂದೇ ಒಂದು ಡೌಟ್. ಹೇಳಿ. .in ಅಂತ ಬರುತ್ತಲ್ಲ, ಅದು ಅಂದ್ರೆ ಏನಕ್ಕೆ ಅಂತಾರೆ ಮೇಡಮ್ ಅದು?
ಸಿ ಇವಾಗ ನಾನು ಡಾಟ್ ಇನ್ ಅಂತ ನಂದು ವೆಬ್ಸೈಟ್ ಅಲ್ಲಿ ಡಾಟ್ ಇನ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು .com ಪರ್ಚೇಸ್ ಮಾಡಿದೆ. ಸೊ ಓಕೆ ಕೆಲವರು .in.co ಪರ್ಚೇಸ್ ಮಾಡಿರ್ತಾರೆ ಅಷ್ಟೇ. ಓಕೆ ಓಕೆ ಸೊ ಇವಾಗ ಅಂದ್ರೆ ದೊಡ್ಡ ದೊಡ್ಡ ಸಿಕ್ಕಿಲ್ಲ ದೊಡ್ಡ ಅಂದ್ರೆ ದೊಡ್ಡ ಕಂಪನಿಗಳು ಇರ್ತವೆ ಅಲ್ವಾ, ಸೊ ಅವ್ರಿಗೆ ಓಕೆ ನನಗೆ ಹೌದು ಬ್ರ್ಯಾಂಡಿಂಗ್ ಮಾಡಕ್ಕೆ ನನಗೆ ತುಂಬಾ ದುಡ್ಡಿದೆ ನನ್ನ ಹತ್ರ ಅಂತ ಅಂದಾಗ ಅವರು .in.co ತಗೋಬಹುದು, ಅದ್ರಲ್ಲಿ ಏನಿಲ್ಲ. ಓಕೆ ಓಕೆನಾ? ಓಕೆ ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಅಮೆಜಾನ್ ವೆಬ್ಸೈಟ್ ಅನ್ನ ನೀವು ನೋಡಿದ್ರೆ ಹೌದು Amazon.in ಅಂತ ಹೊಡೆದ್ರು ಅಮೆಜಾನ್ ವೆಬ್ಸೈಟ್ ಹೋಗುತ್ತೆ, ಓಪನ್ ಆಗುತ್ತೆ. ಹೌದು .com ಅಂತ ಹ್ಮ್ ಸರ್ಚ್ ಮಾಡಿದ್ರು ಅಮೆಜಾನ್ ವೆಬ್ಸೈಟ್ ಓಪನ್ ಆಗುತ್ತೆ. .org ಅಂತ ಹೌದು ಸರ್ಚ್ ಮಾಡಿದ್ರು ಅಮೆಜಾನೇ ವೆಬ್ಸೈಟ್ ಓಪನ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಅವ್ರು ಎಲ್ಲಾ ಹೌದು ಎಕ್ಸ್ಟೆನ್ಷನ್ ವೆಬ್ಸೈಟ್ ಅನ್ನ ತಗೊಂಡಿರ್ತಾರೆ. ಓಕೆ ಓಕೆ ಓಕೆನಾ? ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ಫೇಸ್ಬುಕ್ ಅಂತ ಒಂದು ವೆಬ್ಸೈಟ್ ಇದೆ. ಫೇಸ್ಬುಕ್ ಗೊತ್ತಲ್ವಾ? ಹೌದು ಮೇಡಮ್ ಸೊ ಫೇಸ್ಬುಕ್ ಅನ್ನೋ ವೆಬ್ಸೈಟ್ ಅನ್ನ ಅವ್ನು facebook.com .in ಅಂತ ಡೊಮೈನ್ಸ್ ಅನ್ನ ತಗೊಂಡಿದ್ರು ಅವರು. ಓಕೆ ಬಟ್ ಒನ್ ಬ್ರಿಲಿಯಂಟ್ ಫೆಲೋ ಏನ್ ಮಾಡಿದ್ರು ಅಂದ್ರೆ FB ಅನ್ನೋ ಒಂದು ಡೊಮೈನ್ ಅನ್ನ ಪರ್ಚೇಸ್ ಮಾಡಿದ್ರು, FB.com. FB.com ಓಕೆ ಎಸ್, ಜನ ಏನ್ ಮಾಡಕ್ ಹೋದ್ರು ಅಂತ ಅಂದ್ರೆ ಫೇಸ್ಬುಕ್ ಅನ್ನೋದನ್ನ FB.com ಅನ್ನೋದನ್ನ ಸರ್ಚ್ ಮಾಡ್ತಾ ಹೋದ್ರು. ಹ್ಮ್ ಸೊ ಅವಾಗ ಫೇಸ್ಬುಕ್ ಓಪನ್ ಆಗ್ತಿರ್ಲಿಲ್ಲ, FB.com ಏನ್ ಸ್ಪೆಸಿಫಿಕ್ ವೆಬ್ಸೈಟ್ ಐತೋ ಅದು ಓಪನ್ ಆಗ್ತಿತ್ತು. ಓಕೆ ಸೊ ಅದಕ್ಕೆ ಆ ಫೇಸ್ಬುಕ್ ಅವರು ಆ ಒಂದು ವ್ಯಕ್ತಿಗೆ ಅಂದ್ರೆ FB.com ಅಂತ ಏನ್ ವೆಬ್ಸೈಟ್ ಅನ್ನ ತಗೊಂಡಿದ್ದ ಹಾ ಮೇಡಮ್ ಅವರಿಗೆ ಎಷ್ಟೋ $1 million ಅನ್ನ ಕೊಟ್ಟು ಓಕೆ ಆ ಒಂದು ಡೊಮೈನ್ ಅನ್ನ ಪರ್ಚೇಸ್ ಮಾಡಿದ್ರು. ಓಕೆ 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 ಸೊ ಅರ್ಥ ಆಯ್ತು ಮೇಡಮ್ ಹಾಗಾಗಿ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ದೊಡ್ಡ ದೊಡ್ಡ ಒಂದು ಕಂಪನಿಗಳನ್ನ ನೀವು ತಗೊಂಡ್ರೆ ಹಾ ಮೇಡಮ್ ಎಲ್ರೂ ಕೂಡ ಎಲ್ಲಾ ಎಕ್ಸ್ಟೆನ್ಷನ್ ಒಂದು ವೆಬ್ಸೈಟ್ ಅನ್ನ ತಗೊಂಡಿರ್ತಾರೆ ಅವರು. ಓಕೆ ಓಕೆ ಸೊ ಇವಾಗ ನಂದು DMCK.in ಅನ್ನೋ ವೆಬ್ಸೈಟ್ ಇದೆ. ನನಗೆ ಬೇರೆ ಹಾ ಮೇಡಮ್ ಎಕ್ಸ್ಟೆನ್ಷನ್ ಅವಶ್ಯಕತೆ ಇಲ್ಲ, ನನಗೆ DMCK.in ಸಾಕು. ಏನಕ್ಕೆ ಅಂದ್ರೆ ನಾನು ತುಂಬಾ ಚಿಕ್ಕ ಒಂದು ಕಂಪ್ನಿ, ಚಿಕ್ಕ ಒಂದು ಓಕೆ ಮೇಡಮ್ ಸರ್ವಿಸ್. ಸೊ ಹಾಗಾಗಿ ನನಗೆ ಓಕೆ .in ಸಾಕು ಅಂತ ನಾನು ಓಕೆ ಸುಮ್ಮನೆ ಅನ್ಕೊಂಡಿರ್ತೀನಿ. ಇದಾಯ್ತು ಸುಮ್ನೆ ಓಕೆ ಏನಕ್ಕೆ ಮೇಡಮ್ ಮನಿ ವೇಸ್ಟ್ ಅಂತ. ಬಟ್ ಓಕೆ ಒಂದು ಡೊಮೈನ್ಗೆ ಲಕ್ಷಗಟ್ಲೆ ಕೂಡ ಪೇ ಮಾಡೋರು ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಹೌದು ಇವಾಗ ಮೇಡಮ್ ಅರ್ಥ ಆಯ್ತು ಸಿಮ್ ಕಾರ್ಡ್ಗೆ 1 ಹಾ ಲಕ್ಷ ಮೇಡಮ್ ಪೇ ಮಾಡೋರು ಇರ್ತಾರಾ? ಇಲ್ಲ ಮೇಡಮ್ ಇರ್ತಾರೆ. ಕೆಲವೊಂದು ಇದಕ್ಕೆ ಫ್ಯಾನ್ಸಿ ನಂಬರ್ ನಂಬರ್ ಹಾ ಫ್ಯಾನ್ಸಿ ನಂಬರ್ ಫ್ಯಾನ್ಸಿ ಇರುತ್ತೆ ನಂಬರ್ ಇರ್ತಾರೆ. ಅಂಡ್ ಈ ಕಾರ್ ಹಾ ನಂಬರ್ ಪ್ಲೇಟ್ಸಿಗೆ ಇವಾಗ ರೋಹಿತ್ ಶರ್ಮಾ ಹೌದು ಕಾರ್ ನಂಬರ್ ಪ್ಲೇಟ್ ಅದು ಎಷ್ಟೋ ಲಕ್ಷದ್ದು, ಏನಕ್ಕೆ ಅಂದ್ರೆ ಅದು ಫ್ಯಾನ್ಸಿ ನಂಬರ್ ಹೌದು ಅಂತ. ಹೌದು ಮೇಡಮ್ ಸೊ ಅದೇ ರೀತಿ ಡೊಮೈನ್ಸಿಗೂ ಕೂಡ ಲಕ್ಷಗಟ್ಲೆ ಪೇ ಮಾಡಿ ತಗೊಳ್ಳೋರು ಇರ್ತಾರೆ. ಹೌದು ಹೌದು ಕರೆಕ್ಟ್ ಓಕೆನಾ? ಸೊ ಅರ್ಥ ಆಯ್ತಾ? ಹ್ಮ್ ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಏನಿಲ್ಲ ಮೇಡಮ್ ಓಕೆ. ಡೌಟ್ಸ್ ಏನಿಲ್ಲ ಸೊ ಇವಾಗ ನೀವು ಸಿಮ್ ಕಾರ್ಡ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಎಲ್ಲೋಗಿ ಪರ್ಚೇಸ್ ಮಾಡ್ತೀರಾ? ಹ್ಮ್ ಈ ಆಫೀಸಿಗೆ ಸಿಮ್ ಕಾರ್ಡ್ ಆಫೀಸು ಅಥವಾ ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲ ನಾನು ಇದರಲ್ಲಿ ಇವಾಗೆಲ್ಲ ಹೊರಗಡೆನೂ ಮಾಡ್ತಿದ್ದಾರೆ ಬಟ್ ಆಫೀಸ್ಗೆ ಹೋಗ್ಬೇಕು ಸೊ ಸಿಮ್ ಕಾರ್ಡ್ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆದಂತ ಸಿಮ್ ಕೆಲವು ಪ್ರೊವೈಡರ್ಸ್ ಕಂಪನಿಗಳು ಇರ್ತವೆ, ಏರ್ಟೆಲ್, ಜಿಯೋ, ಐಡಿಯಾ, BSNL. ಹೌದು ಮೇಡಮ್ ಸೊ ಈ ರೀತಿ, ರೈಟ್? ಸೊ ನೀವು ಸಿಮ್ ಕಾರ್ಡ್ ತಗೋತೀರಾ ಅಂತ ಅಂದಾಗ ಯಾವ್ದ್ರ ಬೇಸ್ ಮೇಲೆ ತಗೋತೀರಾ ನೀವು? ಡಾಕ್ಯುಮೆಂಟ್ಸ್ ಬೇಸ್ ಮೇಲೆ ಡಾಕ್ಯುಮೆಂಟ್ಸ್ ಬೇಸ್ ಮೇಲೆ ಸಿಮ್ ಕಾರ್ಡ್ ತಗೋಬೇಕು ಅಂತಂದ್ರೆ ನೀವು ಸರ್ವಿಸ್ ಮೇಲೆ ಅದು ತಗೋತೀರಾ ಅಲ್ವಾ? ಕೊಡ್ತಕ್ಕಂಥ ಯಾವ್ದು? ಆಫರ್ಸು ಎಸ್, ಅಲ್ಲ ಯಾವ್ದು? ಮೇಡಮ್ ಅದು ಕೊಡ್ತಕ್ಕಂಥ ಆಫರ್ಸು ಏನು ನಮಗೆ ಕಾಲ್ಸ್ ಯಾವ ತರ ಇದೆ, ಕಡಿಮೆ ಇದೆಯಾ, ಏನು ಎಸ್. ಜಾಸ್ತಿ ಇದೆಯಾ, ಸೊ ನಮಗೇನು ಸರ್ವಿಸ್ ಬೇಸ್ಡ್, ಬೆನಿಫಿಟ್ ಇದೆ? ಎಸ್, ಹೌದು ಮೇಡಮ್ ನೆಟ್ವರ್ಕ್ ಬೇಸ್ ಸರ್ವಿಸ್ ಮೇಲೆ ತಗೋತೀರಾ ಹೌದು ಅಲ್ವಾ? ಅದೇ ರೀತಿ ಹೌದು ಹೋಸ್ಟಿಂಗ್ ಮತ್ತೆ ಡೊಮೈನ್ಸಿಗೂ ಕೂಡ ಪ್ರೊವೈಡರ್ಸ್ ಇದ್ದಾರೆ. ಓಕೆ ಸೊ ಅದನ್ನ ಗೋಡ್ಯಾಡಿ, ಓಕೆ ಹೋಸ್ಟ್ ಗೆಟರ್, ಡೊಮೈನ್ಸ್ ಡೊಮೈನ್ ಮತ್ತೆ ಹೋಸ್ಟಿಂಗ್ ಪರ್ಪಸ್ ಹೋಸ್ಟಿಂಗ್ ಪ್ರೊವೈಡರ್ಸ್, ಎಸ್, ಬ್ಲೂ ಯಾ ಹೋಸ್ಟ್, ಈ ಓಕೆ ರೀತಿ ಪ್ರೊವೈಡರ್ಸ್ ಇದ್ದಾರೆ. ಇದನ್ನೆಲ್ಲ ನಾನು ನಾಳೆ ನಿಮ್ ಕ್ಲಾಸ್ ಕೇಳ್ತೀನಿ. ನಿಮಗೆ ಐ ಥಿಂಕ್ ಆಫೀಸಿಗೆ ಟೈಮ್ ಆಗುತ್ತೆ ಅನ್ಸುತ್ತೆ. ಹಾ ಮೇಡಮ್ ಸೊ ನಾಳೆ ನಿಮ್ಗೆ ಯಾವ ರೀತಿ ಡೊಮೈನ್ ಅಂಡ್ ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಮೇಡಮ್ ಓಕೆನಾ? ಏನು ಡೌಟ್ಸ್ ಇಲ್ಲ ಓಕೆ ಅಲ್ಲ? ಇಲ್ಲ ಮೇಡಮ್ ಓಕೆ.
ಬಾಯ್ ಬಸವರಾಜ್. ಥ್ಯಾಂಕ್ ಯು ಮೇಡಮ್. ಏನೇ ಡೌಟ್ಸ್ ಇದ್ರೆ ನೀವು ನನಗೆ ವಾಟ್ಸಪ್ ಮಾಡಿ. ಹಾ ಮೇಡಮ್, ಆಯ್ತು ಮಾಡ್ತೀನಿ ಮೇಡಮ್. ಓಕೆ, ಬಾಯ್ ಬಸವರಾಜ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ.